ಓಂ ಶಾಂತಿ. ಇವತ್ತಿನ ವಿಷಯ ನಿಂದನೆ ಅಂತ. ಯಾಕಂದ್ರೆ ನೀ ಶಬ್ದದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಲ್ಲ, ಅದಕ್ಕೆ ಸಂಕಲ್ಪ ಬಂತು ಈ ವಿಷಯವನ್ನು ಚರ್ಚೆ ಮಾಡೋಣ ಅಂತ. ನಿಂದನೆ ಅಂತಂದ್ರೇನು? ಬೇರೆಯವರ ಬಗ್ಗೆ ಅವಹೇಳನ, ಅವರನ್ನ ಕಡಿಮೆ ದೃಷ್ಟಿಯಲ್ಲಿ ನೋಡುವಂಥದ್ದು, ಹೀನಾಯ ದೃಷ್ಟಿಯಲ್ಲಿ ನೋಡುವಂಥದ್ದು, ಅಗೌರವವನ್ನ ಕೊಡುವಂಥದ್ದು. ಆತ್ಮೀಯರೇ, ಗೌರವ ಅಗೌರವ ಬೇರೆ, ಸಿಟ್ಟು ಬೇರೆ, ನಿಂದನೆ ಬೇರೆ. ನೀವೇನು ಯೋಚನೆಯನ್ನ ಮಾಡಿರ್ತೀರಾ, ಅದರ ಪ್ರಕಾರ ಕರ್ಮ ಆಗಿಲ್ಲ, ಕರ್ಮದ ಫಲ ಬಂದಿಲ್ಲ, ಆವಾಗ ನಿಮ್ಮ ಮೇಲೂ ಸಿಟ್ಟು ಬರ್ತದೆ, ಎದುರುಗಡನ ಮೇಲೂ ಸಿಟ್ಟು ಬರ್ತದೆ ಅಲ್ವಾ? ಕ್ರೋಧ, ಸಿಟ್ಟು, ಕೋಪ ಅಂತ ಹೇಳ್ತಾರೆ. ಅಗೌರವ ಅಂತಂದ್ರೆ ಏನು? ನೋಡ್ರಿ, ನಾನು ಸೀನಿಯರ್ ಆದ್ರೂ ನನಗೆ ಓಂ ಶಾಂತಿನೇ ಹೇಳಲಿಲ್ಲ, ನನಗೆ ಗೌರವನೇ ಕೊಡ್ಲಿಲ್ಲ, ನನಗೆ ಚೇರ್ ಕೊಡ್ಬೇಕಿತ್ತು, ನಾನು ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು ಕೂಡ ನನಗೆ ಚೇರೇ ಕೊಟ್ಟಿಲ್ಲ. ಇದೇನು? ಅಗೌರವ. ನಾವು ನಿರೀಕ್ಷೆಯನ್ನು ಇಟ್ಕೊಂಡ್ಬಿಟ್ಟು ಕರ್ಮ ಕ್ಷೇತ್ರದಲ್ಲಿ ಇಳಿದಾಗ, ನಾನು ಸೀನಿಯರ್, ನನಗಿವರು ಗೌರವ ಕೊಡಬೇಕು ಅಂತ ನಿರೀಕ್ಷೆಯನ್ನ ಮಾಡಿಡ್ತೀರಿ. ಆ ರೀತಿಯಲ್ಲಿ ಹಣದ ವಿಷಯದಲ್ಲಿರ್ಬೋದು, ಶರೀರದ ವಯಸ್ಸಿನ ವಿಷಯದಲ್ಲಿರ್ಬೋದು, ಅನುಭವದಲ್ಲಿರ್ಬೋದು, ಪೋಸ್ಟಿನ ಪೊಸಿಷನ್ನಿನ ಆಧಾರದಲ್ಲಿರ್ಬೋದು, ನಿರೀಕ್ಷಿತ ಮಟ್ಟದ ಗೌರವ ನಿಮಗೆ ಎದಗಡೆಗಿರುವಂತ ಆತ್ಮನಿಂದ ಸಿಗದಿದ್ದಾಗ ನಿಮ್ಮ ಸ್ಥಿತಿ ಏನಾಗ್ಬಿಡ್ತದೆ? ಹಾಳಾಗ್ಬಿಡ್ತದೆ. ಸ್ವಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅವಾಗ ಯಾವುದೇ ಕರ್ಮವನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ, ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತಿನ ವಿಷಯ ನಿಂದನೆ. ನಿಂದನೆ ಅಂತಂದ್ರೆ ನಿಮ್ಮನ್ನು ಯಾರಾದರೂ ನಿಂದಿಸೋದು, ಅವಹೇಳನವನ್ನ ಮಾಡುವಂಥದ್ದು. ನಿಮ್ಮ ತದ ಆಗೋದಿಲ್ರಿ ಅಂತ ಹೇಳ್ಬಿಟ್ಟು ನಾವು ಯಾವ ಸೇವಾ ಕೇಂದ್ರದಲ್ಲಿ ಬಾಬಾ ನಮಗೆ ಜ್ಞಾನವನ್ನ ಕೊಡ್ಲಿಕ್ಕೆ ನಿಮಿತ್ತ ಮಾಡಿದ್ರು, ಒಂದ್ಸಲ ಬೆಳಗಿನ ಕ್ಲಾಸ್ ಹೀಗೆ ನಡೀತಾ ಇತ್ತು. 3-4 ಜನ ಆತ್ಮಗಳು ಕೂತ್ಕೊಂಡಿದ್ರು. ಅಲ್ಲಿರುವಂತ ನಿಮಿತ್ತ ಆತ್ಮ ಜ್ಞಾನವನ್ನು ಹೇಳ್ತಾ ಇದ್ರು. ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು. ನಾವಾಗ ಜೂನಿಯರ್, ಏನು ಬಾಬನ ಮನೆಗೆ ಬಂದು ನನಗನ್ಸತ್ತೆ ಒಂದು 3-4 ತಿಂಗಳು, 1 ವರ್ಷನೇನೋ ಆಗಿರ್ಬೇಕಷ್ಟೇ, ಎಕ್ಸಾಕ್ಟ್ ನೆನಪಿಲ್ಲ ನನಗೆ. ಆವಾಗ ಎಲ್ಲರೂ ಕೂಡ ಮೀನಿಂಗ್ ಅನ್ನ ಹೇಳಿದ್ರು. ನಮ್ಗೆ ತೋಚಿದ್ದನ್ನು ನಾವು ಹೇಳಿದ್ವಿ. ಆ ಸಮಯದಲ್ಲಿ ತಕ್ಷಣ ಅವ್ರೇನು ಹೇಳಿದ್ರು, ನಿಮ್ದೇಳಿ ಸರಿ ಇಲ್ಲ ರೀ, ವಿಚಾರ ಸಾಗರ ಮಂಥನ ಮಾಡ್ಲಿಕ್ಕೆ ಆಗಲ್ಲ, ನೀವು ಮುರ್ಲಿಲ್ಲ, ಡೀಪ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅವಾಗ ಏನಾಯ್ತು, ನನಗೆ ಒಳಗಡೆಗೆ ಅನಿಸ್ತು, ಇವರಿಗೆ ಬರುವಂತ ನಮ್ಗೆ ಯಾಕೆ ಬರೋದಿಲ್ಲ ಅದು? ತಕ್ಷಣ ಬಾಬನಿಗೆ ಹೇಳಿದೆ. ಬಾಬಾ ನನಗದು ಗೊತ್ತಾಗ್ಬೇಕದು ವಿಚಾರ ಸಾಗರ ಮಂಥನ ಅಂತಂದ್ರೆ ಏನು ಅಂದ್ರೆ ಇಂಗ್ಲಿಷಲ್ಲಿ ಇನ್ಸಲ್ಟ್ ಅಂತ ಹೇಳ್ತಾರೆ. ಕೆಲವೊಂದ್ಸಲ ಎದುರುಗಡೆ ನಿಮ್ಗೆ ಮಾಡಿರುವಂತ ಇನ್ಸಲ್ಟ್, ನಿಂದನೆನೆ ನಿಮ್ಗೆ ಸಾಧನೆ ಮಾಡ್ಲಿಕ್ಕೆ ಪ್ರೇರಣೆಯನ್ನ ಕೊಡ್ತದೆ. ಆ ಸಮಯದಲ್ಲಿ ನಮ್ಗೆ ಇನ್ಸಲ್ಟ್ ಮಾಡಿದ್ರಲ್ಲ, ಇಲ್ಲ ನಾನು ಇವ್ರಿಗಿಂತ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡಿ ತೋರಿಸ್ಬೇಕು, ಸೇವೆ ಮಾಡಬೇಕು ಅಂತ ಅವಾಗ ತೆಗೆದುಕೊಂಡಿರುವಂತ ದೃಢ ನಿರ್ಧಾರ, ದೃಢ ನಿಶ್ಚಯ ಇವತ್ತು ಬಾಬಾ ನಂಬರನ್ನ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರು ನಿಂದನೆಯನ್ನ ಮಾಡಿರ್ಬೋದು, ಆದ್ರೆ ಅದು ನಮಗೆ ವರದಾನವಾಗಿ ಏನಾಗ್ತದೆ? ಪರಿವರ್ತನೆ ಆಗ್ತದೆ. ಆದ್ಮೇಲೆ ನಿಂದನೆ ಹೇಳುವಂಥದ್ದು ಒಳ್ಳೆಯದು ಕೆಟ್ಟದ್ದು? ಒಳ್ಳೆಯದು ಕೆಟ್ಟದ್ದು? ಕೆಟ್ಟದ್ದು. ಆ ನಿಂದನೆ ಕೆಟ್ಟದ್ದು. ಕೆಟ್ಟದ್ದು ತಾನೆ. ಓಕೆ, ಬೇರೆಯವರನ್ನ ನಾನು ನಿಂದನೆ ಮಾಡಬೇಕು ಮಾಡಬಾರದು? ಮಾಡೋ ಸರಿನೋ ತಪ್ಪು? ಮಾಡಬಾರದು ಅಣ್ಣ. ಅವರನ್ನ ನಿಂದನೆ ಮಾಡುವಂತ ಅಧಿಕಾರ ನಿಮ್ಗೆ ಕೊಟ್ಟಿದಾರ? ಇಲ್ಲ ಇಲ್ಲ ಆ ಯೋಗ್ಯತೆ ನಮ್ಮಲ್ಲಿ ಇದೆಯಾ? ಇಲ್ಲ ಇಲ್ಲ ಅವರನ್ನ ಜಡ್ಜ್ಮೆಂಟ್ ಮಾಡುವಂತ ಅಧಿಕಾರ ನಿಮ್ಗೆ ಕೊಟ್ಟಿದಾರ ಬಾಬಾ? ಇಲ್ಲ 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 ಅಲ್ವಾ? ನಿಮ್ಗೆ ನಿಮ್ಮ ಕೈಲಿ ನೀಲಿ ಅಂಕಿನ ಪೆನ್ ಇದೆ, ಬ್ಲ್ಯಾಕ್ ಕಲರ್ ಇದೆ ಪೆನ್ ಇದೆ.
ನೀವು ಪ್ರಶ್ನೆಗೆ ಉತ್ತರ ಬರಿಬಹುದೇ ಹೊರತು ಎದುರುಗಡೆಯವರು ಮಾಡಿರುವಂತ ಪಾತ್ರ ಏನಿದೆ ಪಾತ್ರವನ್ನ ಮಾರ್ಕ್ಸ್ ಕೊಡ್ಲಿಕ್ಕೆ ನಿಮ್ಗೆ ರೆಡ್ ಕಲರ್ ಪೆನ್ ಕೊಟ್ಟಿದಾರಾ? ಇಲ್ಲ. ನಿಮ್ ಇಲ್ಲ. ಕೈಲಿ ರೆಡ್ ಕಲರ್ ಪೆನ್ ಇದೆಯೋ ಇಲ್ವೋ? ಇದೆ. ಇದೆ. ಕೊಟ್ಟಿದ್ದಾರೆ ಇಲ್ಲ. ಕೊಟ್ಟಿದ್ದಾರೆ ರೆಡ್ ಕಲರ್ ಪೆನ್ನು. ಇಲ್ಲ. ರೆಡ್ ಕಲರ್ ಪೆನ್ ಕೊಟ್ಟಿದ್ದಾರೆ. ಅದ ನಿಮ್ಮ ಪೇಪರ್ನ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ, ಬೇರೆಯವ್ರ ಪೇಪರ್ ಚೆಕ್ ಮಾಡ್ಲಿಕ್ಕಲ್ಲ. ಯಾವ್ದಕ್ಕೆ? ನಿಮ್ಮ ಪೇಪರ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ರೆಡ್ ಪೆನ್ ಅನ್ನು ಯೂಸ್ ಮಾಡಬೇಕೇ ಹೊರತು ಏನ್ ಮಾಡಬಾರ್ದು, ಬೇರೆಯವರ ಪೇಪರ್ ಅನ್ನ ನೀವೇನ್ ಮಾಡಬಾರ್ದು, ಚೆಕ್ ಮಾಡಬಾರದು. ಅಂದಮೇಲೆ ಬೇರೆಯವರನ್ನ ನಿಂದನೆ ಮಾಡುವಂತ ಅಧಿಕಾರ ನಿಮಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ಆತ್ಮನೂ ಕೂಡ ತನ್ನ ಪಾತ್ರವನ್ನ ಪರ್ಫೆಕ್ಟ್ ಆಗಿ, ಎಕ್ಸಾಕ್ಟ್ ಆಗಿ, ಎಕ್ಯುರೇಟ್ ಆಗಿ ಕರ್ಮದ ಲೆಕ್ಕಾಚಾರದ ಅನುಸಾರ ಏನ್ ಮಾಡ್ತಾ ಇದೆ, ಮಾಡ್ತಾ ಇದೆ. ಸರಿ, ನಮ್ಗೆ ನಿಂದನೆಯ ಫೀಲಿಂಗ್ ಯಾವಾಗ ಆಗ್ತದೆ ಆತ್ಮೀಯರೇ? ಯಾವಾಗ ಸ್ತುತಿಯನ್ನ ನಾವು ಸ್ವೀಕಾರ ಮಾಡ್ತೀವೋ. ಆದ್ಮೇಲೆ ಕೆಲವೊಂದ್ಸಲ ಏನಾಗತ್ತೆ, ನಿಮ್ಮಿಂದ ಕೆಲಸ ಆಗ್ಬೇಕು ಅಂತ ಜನ ನಿಮ್ಮ ಮನೇನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಸ್ತುತಿ ಮಾಡ್ತಾ ಇರ್ತಾರೆ, ನಮ್ಮ ಮೇಲೆ ಕೇಳಿಸ್ತಾರೆ. ನುಗ್ಗೆಕಾಯಿ ಮರ ಹಚ್ಚೋದು ಅಂತ ಹೇಳ್ತಾರೆ. ಕೆಲಸ ಆಗ್ಬೇಕಾದ್ರೆ ಮಾತ್ರ. ಕೆಲಸ ಆದ್ಮೇಲೆ ನಿಂದನೆ ಮಾಡ್ತಾರೆ. ಇದು ಮಾಡಿ ಸರಿಯಾಗಿಲ್ಲ, ಅದಾಗ್ಲಿಲ್ಲ, ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು ಅಂತ ಅಲ್ವಾ? ಕಬ್ಬಿಗೆ ರಸ ಇದ್ದಾಗ ಚೆನ್ನಾಗಿ ಅಗಿತಾರೆ. ರಸ ಎಲ್ಲ ಖಾಲಿ ಆದ್ಮೇಲೆ ಕಸದ ಬುಟ್ಟಿಗೆ ಹಾಕ್ತಾರೆ. ತೆಗೆದು ಬಿಸಾಕ್ತಾರಲ್ವಾ? ಯಾಕಂದ್ರೆ ಆ ರಸದಲ್ಲಿ ಏನು, ಆ ಕಬ್ಬಿನಲ್ಲಿ ಏನು ಇರೋದಿಲ್ವಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ವಿಶೇಷವಾಗಿ ಈಶ್ವರೇ ಜೀವನದಲ್ಲಿ ನಿಂದೆ ಸ್ತುತಿ ಎರಡನ್ನೂ ಸ್ವೀಕಾರ ಮಾಡಬಾರದು. ಯಾಕೆ? ನೀವು ಬೇರೆಯವರಿಗೆ ನಿಂದನೆಯನ್ನ ಮಾಡಬಾರದು. ಬೇರೆಯವರು ನಿಮ್ಮ ಪ್ರತಿ ನಿಂದನೆಯನ್ನ ಮಾಡಿದ್ರೂ ಕೂಡ ಅದನ್ನು ನೀವು ಸ್ವೀಕಾರ ಮಾಡಬಾರದು. ಸದಾ ಸಮಚಿತ್ತ ಭಾವ, ಒಂದೇ ರೀತಿ ಭಾವದಲ್ಲಿ ನೀವು ಇರಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಹಾಗೆ ನಿಂದೆ ಮತ್ತು ಸ್ತುತಿಯನ್ನು ಯಾಕೆ ಸ್ವೀಕಾರ ಮಾಡಬಾರ್ದು? ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಿಮ್ಗೆ ಬೇಜಾರಾಗತ್ತೋ ಆಗಲ್ವೋ? ಇನ್ಸಲ್ಟ್ ಆಗತ್ತೋ ಆಗಲ್ವೋ? ಎಲ್ಲರ ಎದುರುಗಡೆ ಯಾಕೆ ಹೇಳಬೇಕಿತ್ತು? ಅಟ್ಲೀಸ್ಟ್ ನಾನು ಒಬ್ಬರೇ ಇದ್ದಾಗ ಹೇಳ್ಬೋದಿತ್ತಲ್ವಾ? ವೈಯಕ್ತಿಕವಾಗಿ ಹೇಳ್ಬೋದಿತ್ತಲ್ವಾ? ನನ್ನ ಎದುರುಗಡೆ ಹೇಳ್ಬಿಟ್ಟು ಇನ್ಸಲ್ಟ್ ಮಾಡಿದ್ರಲ್ವಾ ಅಂತ ಬೇಜಾರಾಗತ್ತೆ ತಾನೆ? ನಿಮ್ಗೆ ಯಾಕೆ ಬೇಜಾರಾಗ್ತದೆ? ಅದು ತಗೊಂಡಿದ್ದಕ್ಕೆ ನೀವು ಸ್ವೀಕಾರ ಮಾಡಿ. ಯಾರೋ ಹೇಳ್ತಿದ್ರೆ ಏನು? ದೇಹಾಭಿಮಾನದಲ್ಲಿ ಇರ್ತೀಯಲ್ಲ, ಅದಕ್ಕೆ ಬೇಜಾರಾಗುತ್ತೆ. ದೇಹಾಭಿಮಾನದಲ್ಲಿ ಇರ್ತೀರಾ, ಅದಕ್ಕೆ ಅಲ್ವಾ? ಅಂದ್ರೆ ಅಭಿಮಾನವನ್ನು ನಿರೀಕ್ಷೆ ಮಾಡ್ತಿರ್ತೀರಿ, ಅದರ ಪ್ರಕಾರ ಅವರು ಗೌರವ ಕೊಡದಿದ್ರೆ ನಮ್ಗೆ ಬೇಜಾರಾಗ್ತದೆ. ಹಾಗಿದ್ರೆ ಬಾಬಾ ಯಾಕೆ ಹೇಳ್ತಾರೆ ನಿಂದೆ ಮತ್ತು ಸ್ತುತಿ ಎರಡನ್ನು ಸ್ವೀಕಾರ ಮಾಡ್ಬಿಡಿ ಅಂತ? ನಮ್ ಸ್ಥಿತಿನ ಸ್ಟ್ರಾಂಗ್ ಮಾಡ್ಕೊಳ್ಳೋದಿಕ್ಕೆ, ಅದನ್ನ ರಿಸೀವ್ ಮಾಡಬಾರ್ದು. ಆಮೇಲೆ ದುಃಖ ಇರುತ್ತೆ, ಅದು ತಗೋಬೇಡಿ. ತಗೊಂಡ್ರೆ ನೋವಾಗುತ್ತೆ ಮಕ್ಕಳೇ. ಸ್ತುತಿಯನ್ನು ತಗೊಳ್ಬಹುದಾ? ತಗೊಂಬಾರ್ದು. ಸ್ತುತಿಯನ್ನು ತೆಗೆದುಕೊಳ್ಬಾರ್ದು, ನಿಂದನೆಯನ್ನು ತೆಗೆದುಕೊಳ್ಬಾರ್ದು. ಹಾಗೆ ನಿಂದೆ ಮತ್ತು ಸ್ತುತಿ ಅಂತಂದ್ರೆ ಏನು? ನಿಂದನೆ ಮತ್ತು ಸ್ತುತಿ ಹೇಳುವಂಥದ್ದು ಎದೆಗಡೆಗಿರುವಂತ ಆತ್ಮ ನಿಮ್ಮ ಕರ್ಮದ ಫಲದಲ್ಲಿ ಕೊಡುವಂತ ಫಲಿತಾಂಶ. ಏನೇಳಿ? ಎದೆಗಡೆಗಿರುವಂತ ಆತ್ಮ ಏನಿದೆ, ನಿಮ್ಮ ಕರ್ಮವನ್ನ ನೋಡಿ ಕರ್ಮದ ಫಲದ ಬಗ್ಗೆ ಅವರು ಕೊಡುವಂತ ಒಂದು ನಿರ್ಣಯ ಮತ್ತು ಫಲಿತಾಂಶ. ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಹೌದಾ? ಇದು ಎರಡನ್ನ ಕೊಡಬಹುದು, ಇಲ್ಲ ಸುಮ್ಮನೆ ಇದ್ ಬಿಡಬಹುದು. ಸರಿ. ಹಾಗಿದ್ರೆ ಪ್ರಶ್ನೆ, ವಿಶೇಷವಾಗಿ ಈಶ್ವರೀಯ ಕಾರ್ಯದಲ್ಲಿ ನಾವು ನಿಂದೆ ಮತ್ತು ಸ್ತುತಿಯನ್ನು ಯಾಕೆ ಸ್ವೀಕಾರ ಮಾಡಬಾರ್ದು? ಓಕೆ, ಪ್ರಶ್ನೆ, ಪರಮಾತ್ಮ ಯಾವಾಗ್ಲಾದ್ರೂ ಯಾವುದೇ ಕರ್ಮವನ್ನ ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಬೇರೆಯವ್ರಿಗೆ ಕೆಟ್ಟದನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಿದ್ರೆ ಅವನಿಗೆ ನಿಂದನೆ ಆಗಿದೆಯೋ ಆಗಿಲ್ವೋ? ಆಗಿದೆ. ಕಳ್ಳ ಅಂತ, ಸುಳ್ಳ ಅಂತ, ಮಣ್ಣಲ್ಲಿದ್ದ, ನಲ್ಲಿದ್ದಾನೆ, ಇಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ಆಗಿದೆಯೋ ಇಲ್ವೋ? ಆಗಿದೆ. ಹಾಗಿದ್ರೆ ಇಲ್ಲಿ ತಪ್ಪು ಪರಮಾತ್ಮಂದು ಎದುರುಗಡೆ ನೋಡುವಂತ ವ್ಯಕ್ತಿಯ ದೃಷ್ಟಿಕೋನದ್ದು. ಎದುರುಗಡೆ ನೋಡುವಂತಹ ವ್ಯಕ್ತಿಯ ದೃಷ್ಟಿಕೋನ. ತಪ್ಪು ಪರಮಾತ್ಮಂದು ಇಲ್ಲವಲ್ಲ? ಇಲ್ಲ.
2,500 ವರ್ಷದಲ್ಲಿ ಅಥವಾ 5,000 ವರ್ಷದಲ್ಲಿ ಈ ಪ್ರಪಂಚಕ್ಕೆ ಒಳ್ಳೇದನ್ನು ಮಾಡಿದ್ಯಾರು? ಪರಮಾತ್ಮ ಪರಮಾತ್ಮ. ಹೆಚ್ಚಿಗೆ ನಿಂದನೆ ತಗೊಂಡಿದ್ಯಾರು? ಅವರೇ. ಪರಮಾತ್ಮ. ನಿಮ್ಗೆ ಜೀವನದಲ್ಲಿ ಒಳ್ಳೇದ್ ಮಾಡಿದ್ಯಾರು? ಪರಮಾತ್ಮ. ನೀವು ಜಾಸ್ತಿ ಬೈಯೋದು ಯಾರನ್ನ? ಪರಮಾತ್ಮನೇ. ಅವರನ್ನು ನೀನ್ ಹಾಂಗ್ ಮಾಡಿಲ್ಲ, ನೀನ್ ಹೀಗ್ ಮಾಡಿಲ್ಲ, ನಾನು ಹೇಳ್ದಂಗೆ ಮಾತು ಕೇಳಿಲ್ಲ ಅಂದ್ರೆ ಅಷ್ಟು ಒಳ್ಳೆಯವರನ್ನೂ ನಾವು ನಿಂದನೆ ಮಾಡ್ತೀವಿ ಅಂತಂದ್ರೆ ಇನ್ನು ಸಾಧಾರಣ ಇರೋ ಬಿಡ್ತೀವ ನಾವು? ಅಂತ ಮನೋಸ್ಥಿತಿಯವ್ರು ನಾವು ಅಲ್ವಾ? ಸ್ತುತಿ ಮಾಡೋದು ತುಂಬಾ ಕಡಿಮೆ ಆತ್ಮೀಯರೇ, ನಾವು ನಿಂದನೆ ಮಾಡೋದು ತುಂಬಾ ಜಾಸ್ತಿ. 2,500 ವರ್ಷ ಆಸ್ತಿ ಕೊಟ್ಟಿದ್ದು ಹೇಳೋದಿಲ್ಲ, ಥ್ಯಾಂಕ್ಸ್ ಅಂತ ಹೇಳೋದಿಲ್ಲ. 2,000 ವರ್ಷ ನಾನು ಮಾಡಿರುವಂತ ಕರ್ಮದಿಂದ ನನಗೆ ಶಿಕ್ಷೆ ಸಿಕ್ಕಿದ್ರೆ ಬೈಯೋದು ಯಾರನ್ನ? ಪರಮಾತ್ಮ. ಅಂದ್ಮೇಲೆ ತಪ್ಪು ಯಾರಲ್ಲಿದೆ? ನನ್ನಲ್ಲಿದೆ. ಹಾಗಿದ್ರೆ ವರ್ತಮಾನ ಸಮಯದಲ್ಲಿ ನಿಂದನೆ ಮತ್ತು ಸ್ತುತಿಯನ್ನು ಎರಡೂ ನಾವು ಸ್ವೀಕಾರ ಯಾಕೆ ಮಾಡಬಾರ್ದು? ಅಥವಾ ಅದರ ಪ್ರಭಾವದಲ್ಲಿ ನಾವು ಬರೆದಿದ್ದಾಗ ನಾವೇನ್ ಮಾಡಬೇಕು? ನಮ್ಮ ಮನೋಸ್ಥಿತಿಯನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು? ಸಮಾಧಾನ ಯೋಗದಿಂದ, ಜ್ಞಾನ ಯೋಗದಿಂದ, ಸಮಾನದಿಂದ ಅಲ್ವಾ? ಭಗವಂತ ಹೇಳ್ತಾರೆ, ಮಕ್ಕಳೇ, ನೀವು ಭಗವಂತನ ಮಗು ಆದ್ಮೇಲೆ ತನು ಮನ ಧನವನ್ನ ಭಗವಂತನಿಗೆ ಅರ್ಪಣೆ ಮಾಡಿದಿರೋ ಮಾಡಿಲ್ವೋ? ಮಾಡಿ ಮಾಡ್ತೀವಿ ಅಂತ ಕೈ ಎತ್ತಿದಿರೋ ಎತ್ತಿಲ್ವೋ? ಎತ್ತಿದ್ದೀವಿ. ಆಮೇಲೆ ತನು ಮನ ಧನ ಯಾರ್ದಾಯ್ತು? ತಂದೆ. ಪರಮಾತ್ಮ. ಪರಮಾತ್ಮನ್ ತಾನೆ. ಸರಿ, ಅವಾಗ ಕರ್ಮ ಯಾರು ಮಾಡ್ತಾರೆ? ತಂದೆ ಮಾಡ್ತಾರೆ. ಅವಾಗ ಫಲದ ಬಗ್ಗೆ ನಿಮ್ಗೆ ಯಾಕೆ ಟೆನ್ಷನ್? ಹೌದು. ನೀವು ಕರ್ಮವನ್ನು ಮಾಡಿದ್ದಿದ್ರೆ ಆ ಕರ್ಮದ ಫಲ ಸರಿನೋ ಇಲ್ಲೋ ಅಂತ ನೀವು ಸ್ವೀಕಾರ ಮಾಡಬೇಕು, ಹೌದಾ? ಕರ್ಮನೇ ನೀವು ಮಾಡಿಲ್ಲ ಅಂತಂದ್ಮೇಲೆ ಕರ್ಮದ ಫಲಕ್ಕೆ ನಿಮ್ಗೆ ಏನ್ ಟೆನ್ಷನ್ನು? ಒಂದು ಈಶ್ವರಿ ವಿಶ್ವವಿದ್ಯಾಲಯ ಇರ್ತದೆ, ಅಲ್ಲಿ ಸೆಂಟ್ರಲ್ ಟೀಚರ್ ಬಂದ್ಬಿಟ್ಟು ಪ್ರಭಕ್ಕ, ಸರಿನಾ? ಯೋಗೇಶ್ ಅಣ್ಣ ಯಾರು? ಸೇವಾದಾರಿ. ಓಕೆ, ಅಲ್ಲಿಗೆ ಯಾರು ಬರ್ತಾರೆ? ಮೋಹನಣ್ಣ ಬರ್ತಾರೆ ಬೆಳಿಗ್ಗೆ. ಸರಿ, ಪ್ರಭಕ್ ಅವ್ರು ಏನ್ ಹೇಳ್ತಾರೆ? ಅಣ್ಣವ್ರೆ ಮಸಾಲೆ ದೋಸೆ ಒಯ್ದ್ಬಿಟ್ಟು ಮೋಹನ್ ಕುಮಾರ್ ಅಣ್ಣವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಸರಿನಾ? ಸರಿ, ಗಾಯತ್ರಕ್ಕವ್ರು ಹಾ ಅಂತ ಹೇಳಿದ್ರು ಮಸಾಲೆ ದೋಸೆ ಅಂದ ತಕ್ಷಣ. ಸರಿನಾ? ಓಕೆ, ಅಲ್ಲಿ ಒಯ್ದ್ಬಿಟ್ಟು ಮಸಾಲೆ ದೋಸೆ ಕೊಟ್ಟೆ ನಾನು. ಕೊಟ್ಟವ್ರು ಯಾರು? ಯೋಗೇಶ್ ಅಣ್ಣ. ಮಾಡಿದ್ಯಾರು? ಪ್ರಭಕ್ಕ. ಮಾಡಿದ ಪ್ರಭಕ್ಕ. ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಯೋಗೇಶ್ ಅಣ್ಣ. ತಿಂದಿದ್ಯಾರು? ಮೋಹನಣ್ಣ. ಮೋಹನ. ಅಣ್ಣವ್ರೇ ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ ಅಂತ ಮೋಹನಣ್ಣ ಯಾರಿಗೆ ಹೇಳ್ತಾರೆ? ಯೋಗೇಶ್ ಅಣ್ಣಗೆ ಹೇಳ್ತಾರೆ. ಯಾಕೆಂದ್ರೆ ಎದಕಂಡೆ ಇರೋದು ಯೋಗೇಶ್ ಅಣ್ಣ ತಾನೆ. ಓಕೆ, ಹೌದು. ಆವಾಗ ಆ ಕರ್ಮದ ಫಲವನ್ನ ಯೋಗೇಶ್ ಅಣ್ಣ ಸ್ವೀಕಾರ ಮಾಡಬೇಕು, ಮಾಡಬಾರ್ದು? ಮಾಡಬಾರ್ದು. ಮಾಡ್ಬಾರ್ದು. ಯಾಕೆ? ಮಾಡಿದ್ದು ಅವಾಗ ದೇಹಾಭಿಮಾನ ಬಂದ್ಬಿಡುತ್ತೆ. ದೇಹಾಭಿಮಾನ ಅಣ್ಣವ್ರೆ ಅಕ್ಕವ್ರೆ, ಅದ ದೊಡ್ಡ ಶಬ್ದ ನಮ್ಗೆ ಅರ್ಥ ಆಗೋದಿಲ್ಲ. ದೇಹಾಭಿಮಾನ ಇಲ್ಲ, ಸರಿನಾ? ಯಾಕೆ ಅಂತ ದೋಸೆ ನಾನು ಮಾಡೇ ಇಲ್ಲ. ಅದರ ರುಚಿಗೆ ಆಗ್ಲಿ, ಅದನ್ನ ಬೇಯಿಸೋದಕ್ಕಾಗ್ಲಿ, ಅದ್ರ ಯಾವ್ದಲ್ಲೂ ಕೂಡ ನಂದೇನಿಲ್ಲ ಭಾಗ ಇಲ್ವೇ ಇಲ್ಲ. ನಾನು ಕೇವಲ ಅಲ್ಲಿಂದ ಏನ್ ಮಾಡಿದ್ದೇನೆ? ತಂದ್ಕೊಡ್ಲಿಕ್ಕೆ ಒಂದು ಸಾಧನ ಅಷ್ಟೇ. ಓಕೆ, ದೋಸೆ ಚೆನ್ನಾಗ ಆಗ್ಲಿಕ್ಕೆ ಪ್ಲೇಟ್ ಕಾರಣ, ಹೌದು ಅಲ್ವೋ? ಅಲ್ಲ. ಪ್ಲೇಟ್ ಏನು? ಪ್ಲೇಟ್ ಏನು? ಸಾಧನ. ಸಾಧನ. ಹಾಗೆ ನೀವ್ ಯಾರು? ಯೋಗೇಶ್ ಅಣ್ಣ ಯಾರು? ಸಾಧನ. ಅವರು ದೋಸೆ ಚೆನ್ನಾಗಿದೆ ಹೊಗಳಿದ್ರೆ ನಾನೇನ್ ಮಾಡ್ಬೇಕು? ಸ್ವೀಕಾರ ನಾನ್ ಮಾಡಿ. ಮಾಡಿಲ್ಲ. ಅವ್ರು ಒಂದು ಹೇಳಿದಾರೆ ವಿಷಯವನ್ನ, ಅದನ್ನ ನಾನೇನ್ ಮಾಡ್ಬೇಕು? ಬಾಬನ್ಗೆ ನಾನ್ ಅರ್ಪಣೆ ಮಾಡಿಲ್ಲ. ಪ್ರಭಕ್ಕ ಮಾಡಿಲ್ಲ. ಬಾಬಾ ಮಾಡಿದಾರ, ಅಲ್ಲಿ ಮಾಡಿದ ಪ್ರಭಾಕ. ಎಲ್ಲದಕ್ಕೆ ಬಾಬಾ ಅಂತ ಯಾಕೆ ಹೇಳ್ತೀರಿ? ಅಲ್ಲ ನಾನ್ ಯೋಗೇಶ್ ಅಣ್ಣ ರಿಸೀವ್ ಮಾಡಬಾರ್ದು, ಹ. ಬಾಬನ್ಗೆ ಅರ್ಪಣೆ ಮಾಡ್ಬೇಕು. ಬಾಬನಿಗೆಲ್ಲ, ಪ್ರಭಕ್ಕನಿಗೆ. ಮಾಡಿದ್ಯಾರು? ಯಾರು ಮಾಡಿದಾರೋ ಅವರಿಗೆ ಆ ಕರ್ಮದ ಫಲವನ್ನು ಅಕ್ಕೋರೆ ದೋಸೆ ಚೆನ್ನಾಗಿದೆಯಂತೆ ಅಂತ ಹೇಳ್ತಾರೆ. ಸರಿ. ದೋಸೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣದಲ್ಲಿ ಪ್ರಭಾಕರ್ ಉಬ್ಬಬಿಟ್ರು. ಓಕೆ, ನೆಕ್ಸ್ಟ್ ದೋಸೆ ಏನ್ ಮಾಡಿದ್ರು ಅಂತದ್ದು ಚೆನ್ನಾಗಿ ಏನ್ ಮಾಡ್ಬಿಟ್ರು? ಕತ್ಸಿಬಿಟ್ರು. ಅದನ್ನು ಯೋಗೇಶ್ ಅಣ್ಣ ತಂದ್ಬಿಟ್ಟು ಯಾರಿಗೆ ಕೊಟ್ರು? ಮೋಹನಣ್ಣಗೆ. ಆವಾಗ ಮೋಹನಣ್ಣ ಚೆನ್ನಾಗಿ ಬೈದ್ಬಿಟ್ರು, ಏನಣ್ಣ ಇದು ಹೇಳ್ತೀವಿ ದೋಸೆ ಬಂದಿದೆ ಅಂತ. ಆವಾಗ ಅದನ್ನು ಯೋಗೇಶ್ ಅಣ್ಣ ಸ್ವೀಕಾರ ಮಾಡ್ಬೇಕು, ಮಾಡಬಾರ್ದು? ಅದನ್ನೇನ್ ಮಾಡ್ಬೇಕು? ಯಾರಿಗೂ ಹೇಳ್ಬಾರ್ದು. ಸುಮ್ಮನೆ ಇರ್ಬೇಕು. ಅವ್ರು ಹೇಳ್ಬೇಕಲ್ಲ, ಕರ್ಮ ಮಾಡಿದ್ಯಾರು? ಮಾಡಿದವ್ರಿಗೆ ಹೇಳ್ಬೇಕಲ್ಲ, ಅಕ್ಕ ಹೇಳ್ಬೇಕು. ಪ್ರಭಾಕರ್ ಅವ್ರಿಗೆ ಹೋಗ್ಬಿಟ್ಟು ಹೇಳ್ಬೇಕೋ ಬೇಡವೋ?
ಹೇಳ್ಬಾರ್ದು. ಹಾ ಹೇಳ್ಬೇಕು. ಹೇಳಬೇಕು ಅಲ್ವಾ? ಹೇಳಿಬಿಟ್ಟು ಏನ್ ಮಾಡ್ಬೇಕು? ಸಿಟ್ಟಿನಲ್ಲಿ ಹೇಳಬಾರದು. ಅವ್ರು ಹೆಂಗ್ ಹೇಳಿದಾರೆ ಹಂಗೆ ನೀವೇನ್ ಮಾಡ್ಬೇಕು? ಅಕ್ಕೋರೆ ದೋಸೆ ಸರಿ ಇಲ್ಲವಂತೆ, ಅದು ಕತ್ತೋಗಿದೆಯಂತೆ. ನೀವು ಸಿಟ್ಟಲ್ಲಿ ಬರಬಾರ್ದು, ನೀವು ಪ್ರಭಾವದಲ್ಲಿ ಬರಬಾರ್ದು. ಎರಡೂ ಕಡೆಗೆ ನೀವು ಏನು ಸಾಧನ ಅಷ್ಟೇ. ಅಲ್ಲಿಂದ ಇವರಿಗೆ, ಇವರಿಂದ ಅವರಿಗೆ ನೀವು ಕೇವಲ ಏನು ಸಾಧನ. ಸ್ತುತಿಯಾಗಲಿ ನಿಂದೆಯನ್ನಾಗಲಿ ಎರಡನ್ನೂ ಕೂಡ ನೀವೇನ್ ಮಾಡಬಾರ್ದು? ಸ್ವೀಕಾರ ಮಾಡು. ಸ್ವೀಕಾರ ಮಾಡಬಾರ್ದು. ನಿಮ್ ಕೆಲಸ ಏನು? ಪೋಸ್ಟ್ ಮ್ಯಾನ್ ಅಷ್ಟೇ. ಪೋಸ್ಟ್ ಮ್ಯಾನ್ ಕೆಲಸ ಏನು? ಪೋಸ್ಟ್ ಮ್ಯಾನ್ ಒಂದ್ಸಲ ಏನಾಗುತ್ತೆ, ಜಿಲೇಬಿ ಬರ್ತಾರೆ, ಯಾರಿಗೋ ಒಬ್ಬರು ಒಯ್ದು ತಲುಪಿಸ್ತಾರೆ, ತಲುಪಿಸೋದಷ್ಟೇ ಕೆಲಸ. ಪೋಸ್ಟ್ ಮ್ಯಾನ್ ಜಿಲೇಬಿ ತಿನ್ಬೇಕಾ? ಇಲ್ಲ. 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 ಯಾವ್ದೋ ಒಂದು ಲೆಟರ್ ತಗೊಂಡು ಬರ್ತಾನೆ, 1000 ಲೆಟರ್, ಜನಗಳು ಅಂತ ಅಳ್ತಾ ಇರ್ತಾನೆ. ಪೋಸ್ಟ್ ಮ್ಯಾನ್ ಅಳ್ಬೇಕಾ? ಇಲ್ಲ. ಇಲ್ಲ. ಪೋಸ್ಟ್ ಮ್ಯಾನ್ ಕೆಲಸ ಏನು? ಕೊಡೋದು ಹೋಗ್ತಾ ಇರೋದು. ಅಷ್ಟೇ ತಾನೆ? ಹಾಗಿದ್ರೆ ಸಂಗಮ ಯುಗದಲ್ಲಿ ನಿಮ್ ಕೆಲಸ ಏನು? ಪೋಸ್ಟ್ಮ್ಯಾನ್. ಪೋಸ್ಟ್ ಮ್ಯಾನ್ ಭಗವಂತನ ಕೈಲಿ ಸಾಧನ ಅಷ್ಟೇ. ನಿಮ್ಮ ಜೀವನದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ಏನಾಗತ್ತೋ ಅದನ್ನ ಭಗವಂತನ ಪ್ರಸಾದ ಅಂತ ನೀವು ಅವರಿಗೆ ತಲುಪಿಸೋದಷ್ಟೇ. ಬಿಟ್ರೆ ಮಧ್ಯದಲ್ಲಿ ನೀವು ಬರಬೇಡಿ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಭಗವಂತನ ಕಾರ್ಯ, ಭಗವಂತನ ಸೇವೆ ಅಂತ ನಾವು ಮಾಡೋದಿಲ್ಲ, ಅಲ್ಲಿ ನಾನು ಅಂತ ಬರ್ತದೆ. ಜ್ಞಾನ ಹೇಳಿದ್ ಯಾರೋ? ಸನ್ಮಾನ ಯಾರಿಗೆ ಬೇಕು? ನನಗೆ. ಅವಾಗ ಯಾರದು ನಿಂದನೆ ಮಾಡ್ತಾರೆ, ನಮ್ಗೆ ಏನಾಗ್ಬಿಡ್ತಾರೆ? ಬೇಜಾರಾಗ್ಬಿಡ್ತದೆ. ಯಾಕೆ? ಕರ್ಮ ನೀವು ಮಾಡಿದ್ಮೇಲೆ ಕರ್ಮದ ಫಲವನ್ನು ನೀವೇ ಅನುಭವಿಸ್ಬೇಕಲ್ವಾ? ನಾವು ಕೂಡ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಆದ್ಮೇಲೆ ಜನ ಸ್ತುತಿನೂ ಮಾಡ್ತಾರೆ, ನಿಂದನೆನೂ ಮಾಡ್ತಾರೆ. ಅಣ್ಣವ್ರ ಕ್ಲಾಸ್ ಮಾಡಿ ಸರಿ ಇಲ್ಲ ಅಂತ ಹೇಳ್ತಾರೆ. ನಾನೇನ್ ಮಾಡ್ಬೇಕು? ನೆಕ್ಸ್ಟ್ ಟೈಮ್ ಸರಿ ಮಾಡ್ಬೇಕು, ಮಾಡಬಾರ್ದು? ಸರಿ ಮಾಡ್ಬೇಕು. ಆ ಅದನ್ನ ಸರಿ ಬಾಬಾನಿಗೆ ಒಪ್ಪಿಸ್ಬೇಕು. ಯಾಕೆ ಬಾಬನಿಗೆ ಒಪ್ಪಿಸ್ಬೇಕು? ಅವ್ರು ಮಾಡಿದ್ದಾರೆ. ಆವಾಗ ಕರ್ಮ ಮಾಡೋ ಮೊದಲು ಬಾಬನಿಗೆ ಹೇಳ್ಬೇಕಾಗುತ್ತೆ, ಬಾಬಾ ನೀನು ಬಂದ್ಬಿಟ್ಟು ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡಪ್ಪ. ಸರಿ. ಸರಿ ಇಲ್ಲ ಅಂತಂದ್ರೆ, ಬಾಬಾ ನೋಡು ಈ ಮಗು ನೀನ್ ಮಾಡಿದ ಕ್ಲಾಸ್ ಸರಿ ಇಲ್ವಂತ, ನೆಕ್ಸ್ಟ್ ಟೈಮ್ ಸರಿ ಮಾಡು. ಅವನಿಗೆ ಹೇಳ್ಬಿಟ್ಟು ನಮ್ ಕೆಲಸ ಮುಗೀತು. ಯಾರು ಹೇಳ್ತಾರೆ ಕ್ಲಾಸ್ ಚೆನ್ನಾಗಿದೆ ಅಣ್ಣವ್ರೆ, ತುಂಬಾ ಚೆನ್ನಾಗಿತ್ತು, ನಾನೇನ್ ಮಾಡ್ಬೇಕು ಅದನ್ನ? ಅದು ಬಾಬನಿಗೆ. ಬಾಬಾ ನೀನ್ ಮಾಡಿರೋ ಕ್ಲಾಸ್ ತುಂಬಾ ಚೆನ್ನಾಗಿತ್ತೆ, ಆ ಮಗು ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಅವಾಗ ನಮ್ಮ ಕೆಲಸ ಏನು? ಟ್ರಾನ್ಸ್ಫರ್. ಈ ಮನೋಸ್ಥಿತಿ ನಮ್ಮದಿದ್ದಾಗ ನಮಗೆ ನಿಂದಾ ಸ್ತುತಿಯ ಪ್ರಭಾವ ಪರಿಣಾಮ ಬೀಳತ್ತೋ ಬೀಳಲ್ವ? ಬೀಳಲ್ಲ. ಹಾಗಿದ್ರೆ ಭಗವಂತನನ್ನು ನಾವು ಯಾವಾಗ ಉಪಯೋಗ ಮಾಡ್ಕೊಳ್ಬೇಕು, ಯಾವಾಗ ಉಪಯೋಗ ಮಾಡ್ಕೊಳ್ಬಾರ್ದು? ಈಶ್ವರಿಯ ಕಾರ್ಯ, ಈಶ್ವರಿ ಜ್ಞಾನ ಹೇಳಬೇಕು, ಈಶ್ವರಿ ಸೇವೆ. ಅವಾಗ ಮಾತ್ರ ಬಾಬನನ್ನು ಇಟ್ಕೊಂಡ್ಬಿಟ್ಟು ಮನೆ ಕೆಲಸದಲ್ಲಿ ಬಾಬನನ್ನು ಪರಂಧಾಮದಲ್ಲಿ ಇಟ್ಬಿಡ್ಬೇಕಾ? ಇಲ್ಲ. ಇಲ್ಲ. ಏನ್ ಮಾಡ್ಬೇಕು? ಪ್ರತಿ ಕರ್ಮದಲ್ಲೂ ಅದಕ್ಕೆ ಹೇಳ್ತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನ ನೀನು ಮಾಡು, ಅದರ ಪ್ರತಿಫಲವನ್ನ ನೀನು ನಿರೀಕ್ಷೆ ಮಾಡಬೇಡ, ಅದನ್ನ ನನಗೆ ಒಪ್ಪಿಸಿಬಿಡು, ನಾನು ನೋಡ್ಕೊಳ್ತೇನೆ. ಈ ರೀತಿ ಇದ್ದಾಗ ನಮ್ಮ ಮನೋಸ್ಥಿತಿ ಎಂದೂ ಕೂಡ ಏನಾಗೋದಿಲ್ಲ, ಅಪ್ ಅಂಡ್ ಡೌನ್ ಆಗೋದಿಲ್ಲ. ಯಾವಾಗ ನೀವು ಸ್ತುತಿಯನ್ನ ಸ್ವೀಕಾರ ಮಾಡ್ತಿರೋ, ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಯಾವ್ದೊಂದು ಸೇವಾ ಕೇಂದ್ರಕ್ಕೆ ಹೋಗಿರ್ತೀವಿ, ಯಾವ್ದೊಂದು ಸ್ಥಳಕ್ಕೆ ಹೋಗಿರ್ತೀವಿ, ಯಾವ್ದೋ ನಿಮಿತ್ತ ಆತ್ಮಗಳ ಹತ್ರ ಹೋಗ್ತಾ ಇರ್ತೀವಿ, ಅವ್ರು ಯಾವಾಗ್ಲೂ ಹೊಗಳ್ತಾ ಇರ್ತಾರೆ. ಹೊಗಳಿಕೆಗೋಸ್ಕರ ನಾವು ಫೋನ್ ಮಾಡ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ. ಒಂದಿನ ಹೊಗಳಿಲ್ಲ ಅಂತ ಏನಾಗ್ತದೆ? ಬೇಜಾರಾಗ. ಆ ದಿನ ತಿಂದಿರೋ ಆಹಾರ ಜೀರ್ಣನೇ ಆಗೋದಿಲ್ಲ, ನಿದ್ದೆನೇ ಬಂದಿಲ್ಲ, ಇವತ್ತು ಯಾಕಪ್ಪ ಇವ್ರು ಹೊಗಳಿಲ್ಲ ಅಂತ. ಅವ್ರು ಯಾವ್ದೋ ಮೂಡ್ನಲ್ಲಿ ಇರ್ಬೋದು ಅಲ್ವಾ? ಮತ್ತೆ ಅವ್ರು ಬ್ಯುಸಿ ಇರ್ಬೋದು, ನಿಮ್ ಕಡೆ ಗಮನ ಕೊಡ್ಲಿಕ್ಕೆ ಆಗದೆ ಇರ್ಬೋದು. ಯಾಕಪ್ಪ ಇವತ್ತು ಕ್ಲಾಸ್ ಆದ್ಮೇಲೆ ಯಾರು ಚೆನ್ನಾಗಿದೆ ಅಂತ ಹೇಳಲೇ ಇಲ್ಲ, ಸರಿನಾ? ಯಾರೋ ಒಂದ್ ದಿವ್ಸ ಹೊಗಳ್ತಾ ಇರ್ತಾರೆ, ಒಂದ್ ದಿವ್ಸ ಬೈದು ಬಿಟ್ರು, ಅವಾಗ ನಮ್ಗೆ ಏನಾಗ್ಬಿಡ್ತದೆ? ಬೇಜಾರಾಗ. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರಭಾವ ಯಾರ ಮೇಲೆ ಆಗ್ತದೆ? ಒಂದು ಬಲೂನ್ ಇದೆ, ಬಲೂನಿಗೆ ಗಾಳಿ ಹಾಕಿದಾಗ ಸೂಜಿ ಚುಚ್ಚಿದ್ರೆ ಏನಾಗ್ತದೆ? ಟಬ್ ಅಂತ ಸೌಂಡ್ ಬರ್ತದೆ. ಸರಿ, ಬಲೂನಿಗೆ ಗಾಳಿನೇ ಇಲ್ಲ, ಎಷ್ಟು ಬೇಕಾದ್ರೆ ಸೂಜಿ ಚುಚ್ಚಿ ಏನಾಗ್ತದೆ? ಈಗ ನೀವು ಗಾಳಿ ಹಾಕೊಳ್ಬೇಕು, ಹಾಕೊಳ್ಬಾರ್ದು? ಗೊತ್ತಿರ್ಲಿ, ನಮ್ಮಪ್ಪ ಚೆನ್ನಾಗಿ ಗಾಳಿ ಹಾಕ್ತಾರೆ, ಗಾಳಿ ಹಾಕ್ಸ್ಕೊಳ್ಬೇಡಿ. ಹಾಕ್ಸ್ಕೊಳ್ಬಾರ್ದು? ನನ್ನ ಮಕ್ಕಳು ವಿಶ್ವ ಕಲ್ಯಾಣಕಾರಿ ಹಾಕ್ತಾರೆ ಬಾಬಾ, ಗಾಳಿ ಹಾಕ್ಸ್ಕೊಳ್ಬೇಕೋ ಬೇಡವೋ? ಯಾಕೆ ವಿಶ್ವ ಕಲ್ಯಾಣಕಾರಿ ಅಲ್ವಾ ನೀವು? ಅಪ್ಪ ವಿಶ್ವ ಕಲ್ಯಾಣ. ಅಪ್ಪ, ಅವಾಗ ನಿಮ್ಗೆ ಗೊತ್ತಿರ್ಬೇಕು,
ಅಪ್ಪ ನನ್ನ ಇದ ಕಡೆ ನಿನಗೆ ಗಾಳಿ ಹಾಕೋದು ಬೇಡ, ವಿಶ್ವ ಕಲ್ಯಾಣಕಾರ ನೀನೇ ಹೊರತು ನಾನಲ್ಲ, ಟಕ್ ಅಂತ ಬಾಬನಿಗೆ ಹೇಳ್ಬಿಡ್ಬೇಕು. ಸರಿನಾ? ಓಕೆ, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತ ಅದು ಹೇಳಬೇಕಾದ್ರೆ, ಓಕೆ ನಿನ್ನ ವಿಶ್ವ ಕಲ್ಯಾಣದ ಶಕ್ತಿಯನ್ನ ನನ್ನ ಮೂಲಕ ನೀನು ಬೇರೆಯವರು ಕೊಡ್ತೇವೆ, ಅದನ್ನ ನಾನು ಒಪ್ಕೊಳ್ತೇನೆ. ಹಾಗಂತ ನೀನ್ ನನಗೆ ವಿಶ್ವ ಕಲ್ಯಾಣಕಾರಿ ನೀನ್ ಹೇಳಿದ್ರೆ ನಾನು ಒಪ್ಬೇಕಲ್ವಾ? ನನಗೆ ಕ್ವಾಲಿಟಿ ಏನು ಅಂತ ನನಗೆ ಗೊತ್ತಿದೆಯಲ್ವಾ? ಮಗು, ನನ್ನ ಮಗು ಸರ್ವಶಕ್ತಿವಂತ ಅಂತ ಹೇಳ್ತಾರೆ, ಹೌದು ಅಲ್ವೋ? ಅಲ್ಲ ಇಲ್ಲ. ಅಲ್ಲ, ಸರ್ವಶಕ್ತಿವಂತ ಯಾರು? ತಂದೆ. ಅಪ್ಪನೇ. ಭಗವಂತ. ಅದಕ್ಕಾಗಿ ನಿಮ್ಮ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾರು? ಒಂದು ಸಾಧನ ಅಷ್ಟೇ. ಆದ್ಮೇಲೆ ನಮ್ಗೆ ಎಷ್ಟು ನಶೆ ಇರಬೇಕು ಅಂತಂದ್ರೆ, ಭಗವಂತ ತನ್ನ ಫ್ಯಾಕ್ಟ್ರಿಯಲ್ಲಿ 850 ಕೋಟಿ ಆತ್ಮದಲ್ಲಿ ನನಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಇಂಥ ಫ್ಯಾಕ್ಟ್ರಿಯಲ್ಲಿ ನನಗೆ ಕೆಲಸ ಸಿಕ್ಕಿದೆ. ಯಾವುದೋ ಒಂದು ಇನ್ಫೋಸಿಸ್ ಅಲ್ಲಿ ಸಿಕ್ತು, ಇನ್ನೊಂದು ಯಾವ್ದೋ TCS ಸಿಕ್ತು, ಎಷ್ಟು ನಶೆ ಇರ್ತದೆ ಜನರಿಗೆ. ನಮಗೆ ಭಗವಂತನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕಿದ್ರೆ ಎಷ್ಟು ನಶೆ ಇರಬೇಕು, ಪ್ರತಿದಿನ ಎಷ್ಟು ಗಂಟೆ ಕೆಲಸ ಮಾಡಬೇಕು. ಇಲ್ಲಿ ಸರಿಯಾಗಿ ಕೆಲಸ ಮಾಡದೆ 1 ಸೆಕೆಂಡಿಗೆ ಪದಮದಷ್ಟು ಏನ್ ಬರ್ತದೆ? ಸಂಪಾದನೆ ಬರ್ತದೆ. ಆ ಸಂಪಾದನೆ ಕಡೆ ಗಮನ ಕೊಡ್ತಾ ಹೋಗಿ. ಈ ನಿಂದನೆ ಸ್ತುತಿ ಎಲ್ಲ ಮಾಯ ಏನ್ ಮಾಡ್ತಾ ಹೋಗ್ತದೆ? ನಿಮ್ಮನ್ನ ಯೋಗ ಮಾಡ್ಲಿಕ್ಕೆ ಬಿಡೋದಿಲ್ಲ, ಸಂಪಾದನೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅವಾಗ ತೊಂದರೆ ಆಗ್ತದೆ. ನೀವು ನಿಂದನೆಗೆ ವಶೀಭೂತರಾಗ್ತೀರಿ ಅಂದ್ರೆ ಪದೇ 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 ಅದೇ ವ್ಯಕ್ತಿಯಿಂದ ಏನ್ ಬರ್ತಾ ಹೋಗ್ತದೆ? ಟೆಸ್ಟಿಂಗ್ ಪೇಪರ್ ಬರ್ತಾ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಸಮಚಿತ್ತ ಭಾವ. ಸದಾ ನಿನ್ನ ಚಿತ್ತವನ್ನ ಏನ್ ಮಾಡು? ಸಮವಾಗಿ ಇಟ್ಕೋ. ಯಾರೋ ಏನು ಹೇಳಿದ್ರಂತ ಉಬ್ಬಬೇಡ, ಯಾರು ಏನು ಹೇಳಿದ್ರು ಅಂತ ಕುಗ್ಗಬೇಡ. ಅದು ಆಗ್ಬೇಕು ಅಂತಂದ್ರೆ ಯಾವಾಗ್ಲೂ ನೀನು ಯಾವ ಕರ್ಮವನ್ನ ಮಾಡಬೇಡ. ಯಾವಾಗ್ಲೂ ಯಾರ ಹತ್ರ ಮಾಡಿಸು? ಪರಮಾತ್ಮ. ಪರಮಾತ್ಮನ ಹತ್ರ ಮಾಡಿಸ್ತಾ ಆ ಕರ್ಮದ ಏನು ಫಲ ಬರುತ್ತೋ ಅದನ್ನ ಯಾರಿಗೆ ರಿಪೋರ್ಟ್ ಮಾಡ್ತಾ ಹೋಗು? ಪರಮಾತ್ಮನಿಗೆ ರಿಪೋರ್ಟ್ ಮಾಡಿದ. ಆವಾಗ ನೀವ್ ಹೇಗೆ ಹೇಳ್ತಾರೆ? ಫ್ರೀ ಇರ್ತೀರೋ ಇರಲ್ವೋ? ಅದಕ್ಕಾಗಿ ಕರ್ಮ ಮಾಡುವ ಮೊದಲು, ಕರ್ಮ ಮಾಡುವ ಸಮಯದಲ್ಲಿ, ಕರ್ಮದ ನಂತರದಲ್ಲಿ ಯಾರು ಕರ್ಮ ಸಹಿತ ಕರ್ಮದ ಫಲವನ್ನ ಪರಮಾತ್ಮನಿಗೆ ಅರ್ಪಿಸಿಬಿಟ್ಟು ಬ್ರಾಹ್ಮಣನಾಗಿರ್ತಾನೋ ಅವನು ಸದಾ ಕಾಲ ಈಶ್ವರಿ ಸುಖದಲ್ಲಿ ಇರ್ತಾನೆ. ಅದಕ್ಕಾಗಿ ಆದ್ಮೇಲೆ ದಯವಿಟ್ಟು ಇನ್ಮೇಲೆ ಈ ಪ್ರಪಂಚದಿಂದ ಏನನ್ನೂ ಸ್ವೀಕಾರ ಮಾಡಬೇಡಿ. ಯಾರು ಏನು ಹೇಳಿದ್ರು ಕೂಡ ತುಂಬಾ ಏನ್ ಮಾಡ್ಬೇಡಿ, ಉಬ್ಬಬೇಡಿ. ಇವತ್ತು ಎಂತ ಮೋಸ ಅಂತಂದ್ರೆ, ಎದುರುಗಡೆ ಚೆನ್ನಾಗಿ ಗಾಳಿ ಹಾಕ್ತಾರೆ, ಹಿಂದ್ಗಡೆಯಿಂದ ಸೂಜಿ ಚುಚ್ಚಿದ್ರೆ ಕತ್ತೆ ಕೊಯ್ದು ಬಿಡ್ತಾರೆ, ಹಿಂದ್ಗಡೆಯಿಂದ ಚಾಕು ಆಗ್ಬಿಡ್ತಾರೆ. ಎದುರುಗಡೆಯಿಂದ ಕ್ಲಾಸ್ ಚೆನ್ನಾಗಿತ್ತು ಅಂತ ನನ್ನ ಅನುಭವ ಆದ್ಮೇಲೆ ಬೈಕ್ನಲ್ಲಿ ಹೊಗಳಿದ್ದು ನಾವು ನಿಜ ಅಂತ ತಿಳ್ಕೊಂಡ್ಬಿಡ್ತೀವಿ. ಕ್ಲಾಸ್ ಮುಗಿದ ಮೇಲೆ ಕೆಳಗಡೆ ನನಗೆ ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ. ಇದನ್ನೆಲ್ಲ ನಾವು ಕೇಳಿದೀವಿ, ಪ್ರಾಕ್ಟಿಕಲಿ ನೋಡಿದೀವಿ. ನಿಂದನೆ ಬರ್ತದೆ. ಅದಕ್ಕಾಗಿ ನನ್ನ ವೈಯಕ್ತಿಕ ಜೀವನದಲ್ಲಿ, ಈಶ್ವರಿ ಜೀವನದಲ್ಲಿ ನಾನು ನೋಡ್ಕೊಂಡಿದ್ದೇನೆ. ಏನು? ಈಶ್ವರಿ ಸೇವೆ ಕಾರ್ಯ ತಪಸ್ಸು ಮಾಡಿದ ಮೇಲೆ ಮನಸ್ಸು ಹಗುರವಾಗಿದೆಯಾ, ಅವಾಗ ಈ ಸೇವೆ ಸರಿ ಇದೆ. ಮನಸ್ಸು ಭಾರವಾಗಿದೆಯಾ, ಸೇವೆ ಸರಿ ಇಲ್ಲ. ನನ್ನನ್ನ ಚೆಕ್ ಮಾಡ್ಕೊಳ್ತೇನೆ ಹೊರತು ಎದುರುಗಡೆ ವ್ಯಕ್ತಿ ಹೇಳಿದರ ಆಧಾರದ ಮೇಲೆ ನನ್ನನ್ನ ಚೆಕ್ ಮಾಡ್ಕೊಳ್ಳಲ್ಲ. ಈಶ್ವರಿ ಜೀವನದಲ್ಲಿ ಎಷ್ಟೋ ಜನ ಆತ್ಮಗಳು ನಮ್ಮ ಜೀವನದಲ್ಲಿ ಬಂದಿದ್ದಾರೆ. 1 ವಾರ, 1 ತಿಂಗಳು, 1 ವರ್ಷ ಚೆನ್ನಾಗಿ ಹೊಗಳ್ತಾರೆ, ಮುಂದಿನ 5 ವರ್ಷ ತೆಗಳ್ತಾರೆ. ಹೊಗಳುವಂತ ಸಮಯ ಕಡಿಮೆ, ತೆಗಳುವಂತ ಸಮಯ ಹೆಚ್ಚಿಗೆ. ಈ ಎರಡನ್ನು ನೀವೇನ್ ಮಾಡಬಾರ್ದು? ಸ್ವೀಕಾರ ಮಾಡಬಾರ್ದು. ನೀವೇನ್ ಮಾಡ್ಬೇಕು? ಈಶ್ವರ ನಿಮ್ಮನ್ನು ಉಪಯೋಗ ಮಾಡಿದಾಗ ಏನ್ ಮಾಡ್ಬೇಕು? ನೀವು ಸರಿಯಾಗಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀರ ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತೀರಾ, ನಿಮ್ ಕೆಲಸ ಯಾರು ಕೊಡ್ತಾರೆ? ಸಂಬಳ ಯಾರು ಕೊಡ್ತಾರೆ? ಅವಾಗ ನಿಮ್ ಜೊತೆಲಿ ಕೆಲಸದವ್ರು ಇರ್ತಾರಲ್ಲ, ಅವ್ರು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರೆ, ಅಥವಾ ನಿಮ್ ಮಾಡಿ ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಬೇಕು, ಕೇಳಬಾರ್ದು? ನಿಮ್ ಕೆಲಸ ಕೊಟ್ಟಿದ್ಯಾರು? ಯಾರು ಓನರು? ಶಿವಬಾಬಾ. ಓಕೆ, ಸಂಬಳ ಕೊಡೋರು ಯಾರು? ಅದಕ್ಕಾಗಿ ದಯವಿಟ್ಟು ಈಶ್ವರಿ ಕಾರ್ಯದಲ್ಲಿ ಮುಂದುವರಿಬೇಕು ಅಂದ್ರೆ ಭಗವಂತನ ಮಾತನ್ನ ಮಾತ್ರ ಕೇಳಬೇಕೇ ಹೊರತು ಯಾವುದೇ ಮನುಷ್ಯಾತ್ಮರ ಮಾತನ್ನ ಕೇಳಬೇಕು. ಯಾವ ವಿಷಯದಲ್ಲಿ? ಈಶ್ವರಿ ಕಾರ್ಯದಲ್ಲಿ, ಕರ್ಮದ ಫಲದ ವಿಷಯದಲ್ಲಿ. ಯಾವ್ದಲ್ಲಿ? ಕರ್ಮದ ಫಲದ ವಿಷಯದಲ್ಲಿ
ಭಗವಂತನ ಮಾತನ್ನ ಮಾತ್ರ ಕೇಳಬೇಕು. ಸರಿ, ನಿಮ್ಮ ಶರೀರದ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಾವ್ ಯಾರ ಮಾತು ಕೇಳಬೇಕು? ನಮ್ಮ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಅಮ್ಮ, ಯಾರ ಮಾತು ಕೇಳಬೇಕು? ಡಾಕ್ಟರ್ ಮಾತು. ಹಾ, ಈಗ ನೋಡಿ ಜೋರಾಗಿ ಬಂತು ಜಯಂತಿ ಇಲ್ಲ. ಅದಕ್ಕಾಗಿ ನಮ್ಮ ಜೀವನ, ನಮ್ಮ ನಾಡಿ ಎಲ್ಲ ಯಾರ ಕೈಲಿದೆ? ಡಾಕ್ಟರ್ ಕೈಯಲ್ಲಿ. ಪರಮಾತ್ಮನ ಕೈಲಿದೆ. ಅವನ ಮಾತನ್ನ ಮಾತ್ರ ಕೇಳಬೇಕೇ ಹೊರತು ದಯವಿಟ್ಟು ಬೇರೆ ಯಾವ ಮನುಷ್ಯ ಅಥವಾ ಎಷ್ಟು ಬೇಕಾದ್ರೂ ಹೊಗಳ್ಳಿ, ಎಷ್ಟು ಬೇಕಾದ್ರೂ ನಿಂದನೆ ಮಾಡ್ಲಿ, ಅದರ ಕಡೆಗೆ ತಲೆ ಕೆಡಿಸ್ಕೊಳ್ಬೇಡಿ ಆತ್ಮೀಯರೇ. ಅದರ ಬಗ್ಗೆ ಚಿಂತನೆಯನ್ನ ಮಾಡಬೇಡಿ. ಅದಕ್ಕೆ ಇವತ್ತಿನ ಬಾಬಾ ಮೊದಲು ಹೇಳಿದ್ದಾರೆ, ಸದಾ ಕಾಲ ನಿಮ್ಮ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗತ್ತಾ ಇಲ್ವೋ ಅದನ್ನು ಮಾತ್ರ ಏನ್ ಮಾಡ್ತಾ ಹೋಗಿ, ಚೆಕ್ ಮಾಡ್ಕೊಳ್ತಾ ಹೋಗಿ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ನಿಂದನೆ ಮತ್ತು ಸ್ತುತಿ ಸಹಜ, ಸರ್ವೇ ಸಾಮಾನ್ಯ. ಯಾಕವಾ ಪರಮಾತ್ಮನಿಗೆ ಅದು ಬಿಟ್ಟಿಲ್ಲ ಅಂತಂದ್ರೆ ಇನ್ನು ನಿಮಗೆ ಬಿಡುತ್ತಾ ಆತ್ಮೀಯರೇ? ಅದಕ್ಕಾಗಿ ಅದರ ಪ್ರಭಾವದಲ್ಲಿ ಬರಬೇಡಿ. ಅದರ ಪ್ರಭಾವದಲ್ಲಿ ಬಂದಾಗ ಯೋಗದಲ್ಲಿ ಕೂತ್ಕೊಂಡಾಗ ಏನಾಗ್ತದೆ? ಯೋಗ ಸರಿಯಾಗಿ ಅವರು ಸ್ತುತಿ ಮಾಡಿದ್ದು ಇರ್ತದೆ, ನಿಂದನೆ ಮಾಡಿದ್ದು ಇರ್ತದೆ. ಅವಾಗಲ್ಲಿ ಬಾಬಾ ಇರ್ತಾರೋ ಇರಲ್ವೋ? ಇರಲ್ಲ. ಅದಕ್ಕಾಗಿ ಕರ್ಮದ ಫಲ ಬಂತ ಟಕ್ ಅಂತ ಟ್ರಾನ್ಸ್ಫರ್ ಮಾಡಿದ್ರಿ, ಮನಸ್ಸನ್ನು ಖಾಲಿ ಇಟ್ಕೊಂಡ್ಬಿಡಿ. ಅವಾಗ ಯೋಗ ಮಾಡೋದು ಏನಾಗ್ಬಿಡ್ತದೆ? ಸಹಜವಾಗ್ಬಿಡ್ತದೆ. ಅದಕ್ಕಾಗಿ ಈಶ್ವರ ಮಾಡುವಂತ ಕರ್ಮದ ಫಲವನ್ನ ದಯವಿಟ್ಟು ನೀವು ಸ್ವೀಕಾರ ಮಾಡಬಾರದು. ನಾನು ಮಾಡಿದ್ದೀನಿ ಅಂತ ಇಲ್ಲಿ ನೀವು ನಾನು ಮಾಡಿದ್ದೀನಿ ಅಂತಂದಾಗ ಭಗವಂತ ನಿಮ್ಮನ್ನೇ ಮುಂದಿಡ್ತಾರೆ ಹೊರತು ತಾನು ಹಿಂದಕ್ಕಿಡ್ತಾರೆ. ಓಕೆ, ಈಗ ಭಗವಂತನ ಮುಂದಿಡಬೇಕು, ಭಗವಂತನ ಹಿಂದಿಡಬೇಕು. ಮುಂದೆ ಇಡಬೇಕು. ಯಾವಾಗ? ಎಲ್ಲಾ ಕರ್ಮದಲ್ಲಿ. ಕರ್ಮದ ಮೊದಲು, ಕರ್ಮದ ಸಮಯದಲ್ಲಿ, ಕರ್ಮದ ಫಲ ಬಂದಾಗ. ನಾವು ತುಂಬಾ ಬುದ್ಧಿವಂತರು. ಕರ್ಮ ಚೆನ್ನಾಗಾದ್ರೆ, ನಾನ್ ಮಾಡಿ ತಪ್ಪಾದ್ರೆ ಬಾಬಾ ಅಪ್ಪನನ್ನ ಮುಂದಿಡ್ತೀವಿ ಅಲ್ವಾ? ಅವಾಗ ನಿಮ್ಮ ಅಪ್ಪ ಒಪ್ಕೊಳ್ತಾರ? ಒಪ್ಪಲ್ಲ. ಇಲ್ಲ, ಒಪ್ಪಲ್ಲ. ಎರಡೂ ಸಮಯದಲ್ಲಿ ಯಾರನ್ನ ಎದುರುಗಡೆ ಇಡಬೇಕು? ಅಪ್ಪನೇ ಹೇಳುದು. ಭಗವಂತನ ಇಟ್ಬಿಟ್ಟು ನೋಡಿ. ಯಾರೋ ಏನೋ ಹೇಳಿದ್ರಪ್ಪ, ನಿಂದನೆ ಆಯ್ತು, ಬಾಬನಿಗೆ ರಿಪೋರ್ಟ್ ಮಾಡ್ಬಿಟ್ಟು ಏನ್ ಮಾಡ್ಬಿಟ್ಟು ಬಿಂದು ಆಗ್ಬಿಡಿ ಅಷ್ಟೇ. ಹೆಚ್ಚಿಗೆ ಅದರ ಬಗ್ಗೆ ಏನ್ ಮಾಡ್ಬೇಡಿ, ಯೋಚನೆಯನ್ನ ನೀವು ಮಾಡಬೇಡಿ. ನೀವು ರಿಪೋರ್ಟ್ ಮಾಡಿ ಅಷ್ಟೇ, ಸಾಧನ ಆಗಿ ಅಷ್ಟೇ, ನಿಮಿತ್ತವಾಗಿ ಅಷ್ಟೇ. ಅದಕ್ಕಾಗಿ ಪ್ರತಿದಿನ ನಡೆಯುವಂತ ಕರ್ಮದಲ್ಲಿ ಆತ್ಮೀಯರೇ ನಿಂದನೆ ಮತ್ತು ಸ್ತುತಿ ಎರಡನ್ನೂ ಸ್ವೀಕಾರ ಮಾಡಬೇಡಿ. ಮಾಡಬಾರದು. ಅದನ್ನು ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದರ ಮಾಡಬಾರ್ದು ಅಂತ ಮೊದ್ಲೇ ನೀವೇನ್ ಮಾಡಿರ್ಬೇಕು? ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲ ಜೀವನವನ್ನು ಯಾರಿಗೆ ಅರ್ಪಣೆ ಮಾಡಿರ್ಬೇಕು? ತಂದೆಗೆ. ಅಂತ ನಿಮ್ಗೊಂದು ಪ್ರಶ್ನೆ. ಬಾಬಾ ಫಾಲೋ ಫಾದರ್ ಅಂತ ಹೇಳ್ತಾರಲ್ಲ, ಬ್ರಹ್ಮ ಬಾಬಾ ಶರೀರದಲ್ಲಿ ಶಿವಬಾಬಾ ಬರೋ ಮೊದಲು ಬ್ರಹ್ಮ ಬಾಬಾನ ಹೆಚ್ಚಿನ ರೀತಿಯಲ್ಲಿ ಸ್ತುತಿ ಆಗಿತ್ತು, ನಿಂದನೆ ಆಗಿತ್ತು? ಸ್ತುತಿಯಾಗಿ ಸ್ತುತಿ ಗೌರವ ಯಾವಾಗ? ಶಿವಬಾಬಾ ಬರುವ ಮೊದಲು. ಮೊದಲು. ಶಿವಬಾಬಾ ಬಂದ್ಮೇಲೆ ಬ್ರಹ್ಮ ಬಾಬನಿಗೆ ಜನ ಏನ್ ಮಾಡಿದ್ರು? ನಿಂದನೆ ನಿಂದನೆ. ಬ್ರಹ್ಮ ಬಾಬಾ ಸ್ವೀಕಾರ ಮಾಡಿದ್ರೋ ಮಾಡಿಲ್ವೋ? ಮಾಡಿಲ್ಲ. ಮಾಡಿದ್ದಿದ್ರೆ ಇವತ್ತು ಈ ಸ್ಟೇಜಿಗೆ ಬರ್ತಾ ಇರ್ಲಿಲ್ಲ. ಬಾಬನಿಗೆ ಡೈವರ್ಸ್ ಕೊಡ್ತಿದ್ರ ತಾನೆ? ಹೌದು. ನಾನು ತಿರು ದುಡ್ಡೆಲ್ಲ ಕೊಟ್ಟೆ, ಪರಿವಾರನೂ ಕೊಟ್ಟೆ, ಇಲ್ಲಿ ನಿಂದನೆ ತಗೊಳ್ಳಿಕ ನಾನು ಬಂದಿದ್ದೇನೆ ಅಲ್ವಾ? ಕೈ ಮಾತು ಹೇಳ್ತೀವಿ ಬ್ರಹ್ಮ ಬಾಬಾ ಸಮಾನ ಅಂತ. ಅಣ್ಣವ್ರೆ, ಬಾಬನ ಮನೆಗೆ ಬಂದ್ಮೇಲೆನೇ ನಮ್ಮ ಮನೆಯವ್ರು ಬೈತಾ ಇದ್ದಾರೆ. ಅಲ್ಲಿ ಬಂದ್ಮೇಲೆ ಜಾಸ್ತಿ ಆಯ್ತು. ಬ್ರಹ್ಮ ಬಾಬನ ಎದುರುಗಡೆ ಕಂಪ್ಯಾರಿಸನ್ ಮಾಡಿ ನೋಡಿ ಆತ್ಮೀಯರೇ, ಏಟ್ ಬಿದ್ದಾಗ ತಾನೇ ಮೂರ್ತಿ ಆಗೋದು ಅಲ್ವಾ? ಅದಕ್ಕಾಗಿ ನಿಂದನೆ ಮತ್ತು ಸ್ತುತಿ ಹೇಳೋದು ಜೀವನದಲ್ಲಿ ಪ್ರತಿನಿತ್ಯದಲ್ಲಿ ಸರ್ವೇ ಸಾಮಾನ್ಯ. ಆದ್ರೆ ಅದನ್ನ ನೀವು ಸ್ವೀಕಾರ ಮಾಡಬಾರದು. ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ಟು ಸದಾ ಕಾಲ ನೀವು ಸಂಪಾದನೆ ಮಾಡೋದ್ರ ಕಡೆಗೆ ಮಾತ್ರ ಏನ್ ಮಾಡ್ತಾ ಹೋಗಿ, ಗಮನವನ್ನ ಕೊಡ್ತಾ ಹೋಗಿ. ನಿಮ್ಮ ಸಂಪಾದನೆಯನ್ನ, ಜಮದ ಖಾತೆಯನ್ನ ನೀವು ಚೆಕ್ ಮಾಡ್ತಾ ಹೋಗಿ. ಉಳಿದಿರೋ ಚಿಂತೆ ನಿಮಗೆ ಬೇಡ. ಅದನ್ನ ಯಾರು ನೋಡ್ಕೊಳ್ತಾರೆ? ಆವಾಗ ನಿಮ್ಗೆ ರಾಜಯೋಗವನ್ನು ಮಾಡಿ ತುಂಬಾ ಸಮಯ ಸಿಗ್ತದೆ ಆತ್ಮೀಯರೇ. ಇಲ್ಲ ಅಂತಂದ್ರೆ ಎದುರುಗಡೆ ನೀವು ಕರ್ಮದ ಮಾಡಿರುವಂತ ಫಲದ ಬಗ್ಗೆ ಏನು ಫಲಿತಾಂಶವನ್ನ ಕೊಡ್ತಾರೋ ಅದರ ಬಗ್ಗೆ ಯೋಚನೆ ಮಾಡೋದಲ್ಲೇ ನೀವೇನಾಗ್ಬಿಡ್ತೀರಿ? ಪ್ರಪಂಚದಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ನೀವು ಸರ್ಟಿಫಿಕೇಟ್ ತಗೊಳ್ಳಿಕ್ ಸಾಧ್ಯನಾ? ಆಗಲ್ಲ. ಹಾಗಾದ್ರೆ ತಾನೆ ಯಾವುದೋ ಒಂದು ವಿಷಯದಲ್ಲಿ ಸರಿ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಏನು ಗೊತ್ತಾ?
99 ಒಳ್ಳೇದು ಮಾಡಿ ಒಂದ್ ಕೆಟ್ಟದ ಆಯ್ತು ಅಂತ ತಿಳ್ಕೊಳ್ಳಿ. ಆ ಕೆಟ್ಟದನ್ನ ದೊಡ್ಡದ ಮಾಡ್ತಾರೆ, ಒಳ್ಳೇದನ್ನ ಯಾರು ಕೂಡ ಏನ್ ಮಾಡೋದಿಲ್ಲ, ಹೊಗಳೋದಿಲ್ಲ. ಅವಾಗ ಕೆಟ್ಟದಾಗಿರೋದರ ಪ್ರಭಾವ ನಮ್ಮ ಮೇಲೆ ಏನಾಗ್ತಾ ಹೋಗ್ತದೆ, ಹೆಚ್ಚಿಗೆ ಆದಾಗ ಅವಾಗ ನಮ್ಮ ಮನಸ್ಸನ್ನು ನಾವು ಭಗವಂತನ ಹತ್ರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಂದನೆಯನ್ನು ಮಾಡಬೇಡಿ, ನಿಂದನೆಯನ್ನು ಸ್ವೀಕಾರನೂ ಮಾಡಬೇಡಿ. ಓಕೆ, ಗೌರವವನ್ನ ಕೊಡಿ, ಪ್ರೀತಿಯನ್ನ ಕೊಡಿ, ಅವರಿಗೆ ಶುಭ ಭಾವನೆಯನ್ನ ಇಡಿ. ಆದ್ರೆ ನಿಂದಾ ಸ್ತುತಿ ದೋನೋ ಸಮಯ ಪರ್ ಏಕ್ ಸಮಾನ ರೇಹನಾ. ಈಗ ಪರಮಾತ್ಮನನ್ನ ನಿಂದನೆ ಮಾಡಿದ್ರು ಅಂತ ನೆಕ್ಸ್ಟ್ ಟೈಮ್ ಭಗವಂತ ಕಡವೆ ಬಚ್ಚೆ ಅಂತ ಹೇಳ್ತಾರ ಮುರಳಿಯಲ್ಲಿ? ಇಲ್ಲ. ಹೊಗಳಿದ್ರು ಅಂತ ಬಿಟ್ಟು ಮೀಟಿ 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 ಬಚ್ಚೆ ಅಂತ 4 ಸಲ ಮೀಟಿ ಮೀಟಿ ಅಂತ ಹೇಳಿ ಬಿಡ್ತಾರ? ಇಲ್ಲ. ಇಲ್ಲ ತಾನೆ. ಯಾವಾಗ್ಲೂ ಬಾಬಾ ಹೇಳೋದೇನು, ಒಂದೇ ಸಲ ಮೀಟಿ ಬಚ್ಚೆ, ಮಧುರವಾದ ಮಕ್ಕಳೇ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಜಾಸ್ತಿ ಹೆಚ್ಚಿಗೆ ಮೀಟೆ ಬಂದ್ರು ಸರಿ ಇರೋದಿಲ್ಲ, ಅವರು ಕಡಿಮೆ ಮೀಟೆ ಬಂದ್ರು ಸರಿ ಇರೋದಿಲ್ಲ. ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾರೆ ಬಾಬಾ ಅಲ್ವಾ? ಅದಕ್ಕಾಗಿ ಸದಾ ಏನ್ ಮಾಡಿ, ಏಕರಸ ಸ್ಥಿತಿಯಲ್ಲಿ ಇರಿ. ಅಂದ್ರೆ ಆತ್ಮೀಯರೇ, ರಾಜಯೋಗದಲ್ಲಿ ಏನಾಗತ್ತೆ, ಈ ಎಲ್ಲ ಕಾರಣದಿಂದ ನಾವು ಬಾಬನಿಂದ ಏನಾಗ್ಬಿಡ್ತೀವಿ, ದೂರ ಆಗ್ಬಿಡ್ತೀವಿ. ಇದನ್ನ ನಿಧಾನವಾಗಿ ಸೂಕ್ಷ್ಮವಾಗಿ ನಾವೇನ್ ಮಾಡ್ತಾ ಬರ್ಬೇಕಾಗ್ತದೆ, ಸರಿ ಮಾಡ್ಕೊಳ್ತಾ ಬರಬೇಕಾಗ್ತದೆ. ಇಲ್ಲ ಅಂದ್ರೆ ನಮ್ಗೆ ಸಂಪಾದನೆಗೆ ಹೆಚ್ಚಿನ ಸಮಯ ಸಿಗೋದಿಲ್ಲ. ಏನೋ ಘಟನೆ ಆಯ್ತು, ಬಾಬನ ಎದುರುಗಡೆ ಹೇಳಿದ್ವಿ, ಸುಮ್ನೆ ಉಳಿದ್ವಿ, ಮನಸ್ಸನ್ನು ಬಾಬನ ಕೈಲಿ ಕೊಟ್ಬಿಟ್ಟು. ಇವತ್ತಿನ ವರದಾನ ಇದೆಯಲ್ಲ, ತೀವ್ರ ಪುರುಷಾರ್ಥ ಮಾಡಿ ಮಕ್ಕಳೇ, ಡಬಲ್ ಲೈಟ್ ಆಗ್ಬಿಡಿ, ತಲೆನೇ ಕಳ್ಸ್ಕೊಬಿಡಿ, ಬಾಬನಿಗೆ ರಿಪೋರ್ಟ್ ಮಾಡಿದೀವಲ್ವಾ. ಅದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆಯಿಂದ ನಿಮ್ಮ ಸಂಪೂರ್ಣ ಜೀವನವನ್ನು ಯಾರಿಗೆ ಒಪ್ಪಿಸ್ಬೇಕು, ಬಾಬನಿಗೆ ಒಪ್ಪಿಸ್ಬಿಟ್ಟು ಸಾಯಂಕಾಲ ರಿಪೋರ್ಟ್ ಮಾಡ್ಬಿಟ್ಟು ನೀವೇನಾಗ್ಬಿಟ್ರಿ, ಹಗೂರ್ ಆಗ್ಬಿಟ್ರಿ. ಓಕೆ, ಅದಕ್ಕಾಗಿ ಇನ್ಮೇಲೆ ಕರ್ಮ ನಾನ್ ಮಾಡ್ಬೇಕು, ಬಾಬನ ಹತ್ರ ಮಾಡಿಸ್ಬೇಕು. ಫಲ ನಾನ್ ತಿನ್ಬೇಕು, ಬಾಬನೇ ಕೊಡ್ಬೇಕು. ಫಲವನ್ನು ಕೂಡ ಅವನಿಗೆ ಕೊಟ್ಟು ನೋಡಿ. ಫಲವನ್ನು ಅವನ ಕೈಲಿ ಕೊಟ್ಟಾಗ ಏನಾಗ್ತದೆ, ಒಳ್ಳೆಯದನ್ನ ಮಾತ್ರ ನಿಮ್ಗೆ ಕೊಡ್ತಾನೆ, ಉಳಿದಿದಂತ ಇದು ಬಿಸಾಕ್ತಾನೆ ಅಲ್ವಾ? ಮನೇಲಿ ಯಾರಾದ್ರೂ ಏನ್ ತಂದು ಕೊಟ್ಟ ಫಸ್ಟ್ ಅಮ್ಮನ ಕೈಲಿ ಕೊಡ್ತೀವಲ್ವ ನಾವು ಅದನ್ನ. ಅಮ್ಮ ಏನ್ ಮಾಡ್ತಾರೆ, ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತಾರೆ, ಕೆಟ್ಟಿದ್ದನ್ನ ಏನ್ ಮಾಡ್ತಾರೆ, ಬಿಸಾಕ್ತಾರೆ. ಅದಕ್ಕಾಗಿ ದಯವಿಟ್ಟು ಆತ್ಮರೇ, ಪ್ರಪಂಚದಲ್ಲಿ ಜನ ಏನ್ ಹೇಳಿದ್ರು ಅಂತ ಬಿಟ್ಟು ಏನ್ ಮಾಡ್ಬೇಡಿ, ಚಿಂತೆ ಪರಮಾತ್ಮ ಏನ್ ಹೇಳ್ತಿದ್ದಾರೆ ಅದರ ಬಗ್ಗೆ ಸೀರಿಯಸ್ನೆಸ್ ಕೊಡಿ. ನಾವು ಉಲ್ಟಾ ಮಾಡ್ತೀವಿ. ಬಾಬಾ ಹೇಳಿರುವಂತ ಮಾತಿಗೆ ನಮ್ಗೆ ಸೀರಿಯಸ್ನೆಸ್ಸೇ ಇಲ್ಲ ಅಲ್ವಾ? ಬೇರೆಯವ್ರು ಹೇಳಿದ ಮಾತಿಗೆ ಏನ್ ಮಾಡ್ತೀವಿ, ತುಂಬಾ ಸೀರಿಯಸ್, ಗೊಳಗೊಳಗೊಳೋ ಅಂತ ಅಳೋದೇನು, ಬೇಜಾರು ಮಾಡ್ಕೊಳ್ಳೋದೇನು, ಹೊಗಳಿದ್ರು ಅಂತ ಬಿಟ್ಟು ಏನು ಉಬ್ಬು ಬಿಡೋದೇನು. ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ, ಅದಕ್ಕೆ ಸಮಯವನ್ನ ಕೊಡಬೇಡಿ, ಅದರಿಂದ ಯಾವುದೇ ಲಾಭ ಇಲ್ಲ. ಓಕೆ, ಓಂ ಶಾಂತಿ.